तपःप्रभावात् देवप्रसादाच्च ब्रह्मः शेषाश्रेषविद्वान् अत्याश्रमेभ्यः परमं पवित्रं प्रोवाच सम्यक् ऋषिसङ्घयुष्टम् तपःप्रभावात् देवप्रसादाच्च ब्रह्मः शेषाश्रतरः अथ विद्वान् अत्याश्रमेभ्यः परमं पवित्रं प्रोवाच सम्यक् ऋषिसङ्घयुष्टम् ಉಪನಿಷತ್ತನ್ನ ಯಾರು ಹೇಳಿದ್ರು ತಪಃಪ್ರಭಾವ ದೇವಪ್ರಸಾದ ತಪಸ್ಸಿನ ಪ್ರಭಾವವನ್ನು ದೇವಪ್ರಸಾದ ಅಂದರೆ ಮೇಲೆಲ್ಲ ಹರಿವಾಯುಗಳ ಅದರಿಂದ ಶ್ವೇತಾಶ್ವತರ ಅಂತಕ್ಕಂಥ ಒಬ್ಬ ವಿದ್ವಾನ್ ಋಷಿ ಹೆಸರು ಶ್ವೇತಾಶ್ವತರ ಅಂತಕ್ಕ ಒಬ್ಬ ಋಷಿ ಅದೆಲ್ಲ ಹೆಚ್ಚು ಋಷಿ ಹಾಗೆ ಬಂದಿದೆ ಮಾಂಡೂಕ ಅಥರ್ವಣ ಎಲ್ಲ ಅದೇ ಹೆಸರಲ್ಲೇ ಬಂದಿರೋದು ಒಬ್ಬ ವಿದ್ವಾನ್ ಜ್ಞಾನಿಯಾದಂಥ ಒಬ್ಬ ಋಷಿ ಬ್ರಹ್ಮ ಅಂದ್ರೆ ವೇದವ ಈ ಒಂದು ವೇದದ ಭಾಗವನ್ನ ಏನ್ ಮಾಡಿದ್ದಾರೆ ಋಷಿಸಂಗ ಪ್ರೋವಾಚ ಹೇಳಿದ್ದಾರೆ. ಇದನ್ನು ಕಣ್ಣಾರೆ ಕಂಡು ದರ್ಶನವನ್ನು ಮಾಡಿ ತಿಳಿಸಿದ್ದಾರೆ ಅಂತ ಅರ್ಥ. ಅತ್ಯಾಶ್ರಮಿಭ್ಯ ಪರಮಂ ಪವಿತ್ರಂ ಅತಿ ಆಶ್ರಮಿಭ್ಯ ಆಶ್ರಮ ದಾಟಿದವರಿಗೆ ಅಂತ ಹೇಳಿದ್ರೆ ಒಂದರ್ಥ ಅವಧೂತರಿಗೆ, ಇನ್ನೊಂದು ಅರ್ಥದಲ್ಲಿ ಯತಿಗಳಿಗೆ ಬಹಳ ಶ್ರೇಷ್ಠವಾದಂತಹ ಇದು ಪರಮಂ ಪವಿತ್ರ ಅತ್ಯಾಶ್ರಮ ಮೇಲೆ ಅತಿ ಶ್ರೇಷ್ಠವಾದ ಆಶ್ರಮ ಅತ್ಯಾಶ್ರಮ. ಇನ್ನು ಅವಧೂತರು ಪ್ರೋವಾಚ ಸಮ್ಯಕ್ ಋಷಿಸಂಘ ಜುಷ್ಟಂ ಇದಂತ ಋಷಿಸಂಘ ಜುಷ್ಟಂ ಋಷಿಗಳ ಗುಂಪಿನಿಂದ ಜುಷ್ಟಂ ಅಂದ್ರೆ ಸೇವಿತಂ ದೇವಜುಷ್ಟಾಂ ಉದಾರಾಂ ಆಡ್ಬೇಕಾದ್ರೆ ಮಹಾಲಕ್ಷ್ಮಿ ದೇವಜುಷ್ಟಾಂ ದೇವತೆಗಳಿಂದ ಸೇವಿತಳಾದ ಪೂಜಿತಳಾದ ಅಂತ ಅರ್ಥ. ಅತ್ಯಾಶ್ರಮಿಭ್ಯ ಪರಮಂ ಪವಿತ್ರಂ ಪ್ರೋವಾಚ ಸಮ್ಯಕ್ ಋಷಿಸಂಘ ಜುಷ್ಟಂ. ಇದರಿಂದ ಕೇಳಲಿಕ್ಕೆ ಏನ್ ಬೇಕು ನಮಗೆ ವೇದ ಮಂತ್ರಗಳನ್ನ ಕಾಡ್ಲಿಕ್ಕೆ ಅಂದ್ರೆ ತಪಃಪ್ರಭಾವ, ಒಳ್ಳೆಯ ತಪಸ್ಸಿರಬೇಕು. ತಪಸ್ಸಿಗೆ ಅನೇಕ ಅರ್ಥ. ಮೊದಲನೇ ಅರ್ಥ ಏನು? ಕೃಚ್ಛ ಚಾಂದ್ರಾಯಣ ಅಧಿಕಂ ತಪಃ. ಕೃಚ್ಛ ಚಾಂದ್ರಾಯಣ ಬೇಸಿಕಲಿ ಏಕಾದಶಿ ಮೊದಲಾದ ವ್ರತ ಉಪವಾಸಗಳನ್ನು ಮಾಡ್ತಿರ್ಬೇಕು, ಇಲ್ಲದ ಹೋದ್ರೆ ಅರ್ಹತೆ ಇಲ್ಲ. ಇನ್ನೊಂದು ತಪಃ ಅಂದ್ರೆ ಆಲೋಚನೆ ಜಿಜ್ಞಾಸೆ, ಆಲೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇರಬೇಕು, ಮನನ ಮಾಡ್ತಕ್ಕಂಥ ಶಕ್ತಿ ಇದ್ದವರಿಗೆ ಸಾಧ್ಯ. ಇನ್ನೂ ತಪಸ್ಸು ಅಂತ ಹೇಳಿದ್ರೆ ತಪ ಎಲ್ಲ ಹೇಳ್ತಾರೆ. ಅತಿ ದೊಡ್ಡ ತಪಸ್ಸು ಅಂದ್ರೆ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರವಚಿತವ್ಯಂ ತದ್ಧಿ ತಪಃ ಅದು ದೊಡ್ಡ ತಪಸ್ಸು ಅಂದ್ರೆ ಯಾವುದು? ಸ್ವಾಧ್ಯಾಯ ಪ್ರವಚನ. ಅದೆಲ್ಲ ಮಾಡಿದ್ರ ಪ್ರಭಾವದಿಂದಾಗಿ ತಪಃಪ್ರಭಾವ, ತಪಸ್ಸು ಮಾಡಿದ್ದರ ಪ್ರಭಾವದಿಂದಾಗಿ. ಮುಖ್ಯವಾಗಿ ತಪಸ್ಸು ಅಂದ್ರೆ ನಾರಾಯಣಮಯಂ ತಪಃ, ಎಲ್ಲವೂ ತಪಸ್ಸಿ ಮುಖ್ಯ. ಎಲ್ಲಾ ಶಬ್ದಗಳು ವಿಷ್ಣುವೇ ಅರ್ಥ. ತನೋತಿ ಪಾತೀತಿ ತಪಃ, ಎಲ್ಲವನ್ನು ಸೃಷ್ಟಿ ಮಾಡ್ತಾರೆ, ಎಲ್ಲವನ್ನು ಪಾಲಿಸ್ತಾನ ಅಂತ ದೇವರಿಗೆ ಏನಂತ ಹೆಸರಿದೆ? ತಪಸ್ಸು ಅಂತ ಹೆಸರಿದೆ. ದೇವರ ಅನುಗ್ರಹದಿಂದ, ವಿಶೇಷವಾಗಿ ದೇವಪ್ರಸಾದ ದೇವಪ್ರಸಾದ ಚಕಾರದಿಂದ ಕಡಿಮೆ ಮಾಡಲಿಲ್ಲ, ಹೆಚ್ಚು ಮಾಡ್ತಾರೆ. ಮುಖ್ಯವಾಗಿ ಅಂತ ಅರ್ಥ ಇದೆ. ಪ್ರಧಾನವಾಗಿ ದೇವಪ್ರಸಾದ. ದೈವಂಚೈವಾತ್ರ ಪಂಚಮಂ ಎಲ್ಲಿದು? ಭಗವದ್ಗೀತೆ ಗೊತ್ತಾಯ್ತಾ? ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಕ್ ವಿಧಂ ದ್ವಿಸಾತ್ ಪೃಥಕ್ ಚೇಷ್ಟ ದೈವಂಚ ಇವಾತ್ರ ಪಂಚಮಂ. ಆದ್ದರಿಂದ ಅದರ ಮುಖ್ಯವಾಗಿ ದೈವಾನುಗ್ರಹದಿಂದ. ಶ್ವೇತಾಶ್ವತರ ಅಥ ವಿದ್ವಾನ್, ಶ್ವೇತಾಶ್ವತರ ಅಂತಕ್ಕಂಥ ಒಬ್ಬ ವಿದ್ವಾಂಸರು ಇದನ್ನ ಬ್ರಹ್ಮ ಅಂದ್ರೆ ವೇದವನ್ನ ಕಂಡಿದ್ದಾರೆ. ಅದನ್ನು ಕಂಡು ಪ್ರೋವಾಚ ತಿಳಿಸಿದ್ದಾರೆ. ಯಾರಿಗಿದು? ಅಧಿಕಾರಿಗಳು ಯಾರು ಅಂದ್ರೆ ಅತ್ಯಾಶ್ರಮಿಭ್ಯ ಶ್ರೇಷ್ಠಾಶ್ರಮದು ವರಾಶ್ರಮ ಶ್ರೇಷ್ಠಾಶ್ರಮ. ಪರಮಂ ಪವಿತ್ರಂ ಪರಮ ಅಂದ್ರೆ ಶ್ರೇಷ್ಠ, ಪವಿತ್ರ ಪರ ಅಂದ್ರೆ ಶ್ರೇಷ್ಠ, ಮಾ ಅಂದ್ರೆ ವಿದ್ಯಾ. ಇದರಲ್ಲಿ ಪರವಿದ್ಯೆ ವಿಷ್ಣು ಪ್ರತಿಪಾದಕವಾದ ನೇರವಾಗಿ ಮಾಡ್ತಿರೋದ್ರಿಂದ ಪರಮಂ ಪವಿತ್ರಂ ಪವಿವತ್ರಾಯತೆ ಇತಿ ಪವಿತ್ರಂ. ಪವಿತ್ರ ಬಂದಿದೆ ರಾಜಗುಹ್ಯ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ. ಎಲ್ಲಿ? ಭಗವದ್ಗೀತೆ 9ನೇ ಅಧ್ಯಾಯ ಸ್ಟಾರ್ಟಿಂಗ್ ನಲ್ಲಿ ಗೊತ್ತಾಯ್ತಾ? ಪವಿತ್ರಂ ಅಂದ್ರೆ ಪಾವನಗೊಳಿಸತಕ್ಕಂತಹ ಅಂದ್ರೆ ಅದು ಭಾರಿ ಪವಿತ್ರ ಅಂತ ಸ್ಪಷ್ಟ. ಗಂಗೆ ವಿಷ್ಣುವಿನ ಪವಿತ್ರಾಣಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ. ಆದ್ರಿಂದ ಅಂತ ಪರಮಾತ್ಮನ ವಿಷಯಕವಾದದ್ದು. ಪ್ರೋವಾಚ ಸಮ್ಯಕ್ ಇದನ್ನು ಸರಿಯಾಗಿ ಹೇಳಿದ್ದಾರೆ. ಹೇಗೆ ಕಂಡಿದ್ದಾರೋ ಹೇಳಿದ್ದಾರೆ. ಋಷಿ ಸಂಘ ಜುಷ್ಟಂ, ಇದೆಲ್ಲ ಋಷಿಗಳ ಗುಂಪಿನಿಂದ ಸೇವಿತವಾದಂಥದ್ದು, ಶ್ರೇಷ್ಠವಾದದ್ದು. ಇಂಥ ಉಪನಿಷತ್ತನ್ನ ಶ್ವೇತಾಶ್ವತರ ಅಂತ ಋಷಿ ಆರಂಭದಲ್ಲಿ ಅದನ್ನು ಹೇಳಬೇಕು ಇವರೆಲ್ಲ.
ಅಸ್ಯ ಹೇಳಬೇಕಾದ್ರೆ ಏನು ಶ್ವೇತಾಶ್ವೇತ ಉಪನಿಷತಃ ಶ್ವೇತಾಶ್ವೇತರೋ ಋಷಿ ಭಗವಾನ್ ದೇವತಾ ಅಂತ ಹೇಳ್ಬಿಟ್ಟು ಇವೆಲ್ಲ ತಿಳಿಸ್ಬೇಕು. ಹ್ಮ್ ಹ್ಮ್ ಇವರೇ ಶ್ವೇತಾಶ್ವತರ ಹೆಸರೇ ಅವರು ಶ್ವೇತಾಶ್ವತರ ಅಂತ. ವೇದಾಂತೆ ಪರಮಂ ಗುಹ್ಯಂ ಪುರಾಕಲ್ಪೆ ಪ್ರಚೋದಿತಂ ನಾ ಪ್ರಶಾಂತಾಯ ದಾತವ್ಯಂ ನಾ ಪುತ್ರಾಯ ಶಿಷ್ಯಾಯ ವಾ ಪುನಃ. ಯಾರಿಗೆ ಹೇಳಬೇಕು ಎಲ್ಲ ಇದನ್ನ ಹೇಳಿದ ಮೇಲೆ ಕೊನೆಗೆ ಎಲಿಜಿಬಿಲಿಟಿ ಅರ್ಹತೆ ಹೇಳಿರ್ತಾರೆ. ಯಾವುದೇ ಒಂದು ಕೋರ್ಸನ್ನ ಶುರು ಮಾಡಿದಾಗ ಅಥವಾ ಕೆಲಸಕ್ಕೆ ಕರೆದಾಗ ಏನ್ ಹೇಳ್ತಾರೆ ಅವರು, ಎಲಿಜಿಬಿಲಿಟಿ ಏನು ಅಂತ ಹೇಳ್ತಾರೆ. ಅದು ಎಲಿಜಿಬಿಲಿಟಿ ಯಾರಿಗಿದೆ ಅದು, ಇದು ಏನು ಇಲ್ದೇವ್ರು ಓದೋದು ಜಾಸ್ತಿ. 199 ಜನ ಇದನ್ನ ತಮಾಷೆ ಏನಿದೆ ನೋಡ್ಬೇಡ ಅಂತ ಓದೋರೇ ಜಾಸ್ತಿ ಇರ್ತಾರೆ, ಅಧಿಕಾರ ಇರೋದಿಲ್ಲ. ವೇದಾಂತೆ ಪರಮಂ ಗುಹ್ಯಂ ಪುರಾಕಲ್ಪೆ ಪ್ರಚೋದಿತಂ ನ ಅಪ್ರಶಾಂತಾಯ ದಾತವ್ಯಂ ನ ಅಪುತ್ರಾಯ ಅಶಿಷ್ಯಾಯ ವಾ ಪುನಃ. ವೇದಾಂತೆ ವೇದಗಳ ಅಂತೆ, ಇದು ಉಪನಿಷತ್ತು ಅಂತ ಅರ್ಥ. ಪರಮಂ ಉಪನಿಷತ್ತುಗಳಲ್ಲಿ ಪರಮ ಗುಹ್ಯವಾದ ಉಪನಿಷತ್ತು. ಪುರಾಕಲ್ಪೆ ಪ್ರಚೋದಿತಂ, ಪುರಾಕಲ್ಪೆ ಅಂದ್ರೆ ಅನಾದಿ ಕಾಲದ ಬಂದಿರೋ ಉಪನಿಷತ್ತುಗಳು ಏನಿಲ್ಲ, ಅವಕ್ಕೆಲ್ಲ ಅಪೌರುಷೆ ಆದ್ರಿಂದ ಆದ್ಯಂತಗಳಿಲ್ಲ. ನಿತ್ಯ ವೇದಾ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾಹ. ಎಲ್ಲಿದ್ದದು ತತ್ವಜ್ಞಾನಿಯದ ವಾಕ್ಯ ಬ್ರಹ್ಮಾಂಡೆ ಅಂತ ಕೋಟ್ ಮಾಡಿದ್ದಾರೆ. ವೇದಾಂತೆ ಪರಮಂ ಗುಹ್ಯಂ ಪುರಾಕಲ್ಪೆ ಪ್ರಚೋದಿತಂ ಪ್ರಾಚೋದಿತಂ ಭಗವಂತನಿಂದ ಚೋದಿತವಾದದ್ದು ಬಂದಿದೆ. ಅವರೆಲ್ಲ ದೇವರ ಅನುಗ್ರಹದಿಂದ ಹೇಳಿ ದೇವಪ್ರಸಾದಾಚ್ಯ, ದೇವರ ಅನುಗ್ರಹ ಮಾಡಿ ಕಂಡು ತಿಳಿಸಿಕೊಟ್ಟಂತ ಉಪನಿಷತ್ತಿದು. ಹಿಂದಿನ ಕಲ್ಪ ಪುರಾಕಲ್ಪ, ಕಲ್ಪ ಅಂದ್ರೆ ಕಲ್ಪ ಹಿಂದಿನ ಕಲ್ಪ ಅಂದ್ರೆ ಏಕವಚನ. ಹಿಂದಿನ ಕಲ್ಪಗಳಲ್ಲಿ ಹಾಗೆ ಬಂದಿದೆ, ವ್ಯತ್ಯಾಸವಾಗದೆ ಬಂದಿದೆ. ಪ್ರಚೋದಿತಂ ಪ್ರಯೋದಯ ಪ್ರಚೋದಿತಂ, ಯಾವುದನ್ನು ಪರಮಾತ್ಮ ಯೋಗ್ಯರು ಪ್ರಚೋದಯ ಎಂಬುದು ಅನೇಕ ಅರ್ಥ. ಯಾರ್ಯಾರಿಗೆ ಯಾವುದರಲ್ಲಿ ಅರ್ಹತೆ ಇದೆ ಅದರಲ್ಲಿ ಪರಮಾತ್ಮ ತೊಡಗಿಸ್ತಾರೆ, ಅದನ್ನ ಕೇಳ್ಕೋಬೇಕು ನಾವು. ಯೋ ಯೋನಃ ಪ್ರಚೋದಯ, ನಮ್ಮ ಯೋಗ್ಯತೆಗೆ ತಕ್ಕಂತಹ ರೀತಿಯಲ್ಲಿ ನಮ್ಮ ಬುದ್ಧಿಗಳನ್ನ ಆಯಾ ಕಾರ್ಯಗಳಲ್ಲಿ ನಮ್ಮ ತೊಡಗಿಸು, ಅನುಗ್ರಹ ಮಾಡುವಂತ ಅರ್ಥ. ಪ್ರಚೋದಿತ ಗುಹ್ಯಂ ರಹಸ್ಯ ಎಷ್ಟು ತುಂಬಾ ಸತ್ ಬಂದಿದೆಯಲ್ಲ ಇದು. ಇತಿ ಸರ್ವಯಾನಗ ಗುಹ್ಯ ಅಂದ್ರೆ ಅದೇ ಉಪನಿಷತ್ ಶಬ್ದನ ಅರ್ಥ. ಗುಹ್ಯಂ ಸ ಗುಹಾ ಗುಹ್ಯ, ಇನ್ನೊಂದು ಅರ್ಥ ಗುಹಾ ಗುಹ್ಯ. ಹೃದಯದಲ್ಲಿರ್ತಕ್ಕಂಥ ಯಾರು ಪರಮಾತ್ಮ. ಗುಹ್ಯಂ ಪರಮಾತ್ಮ ವಿಷೇಕವಾದದ್ದು, ಅದು ಭಾರಿ ರಹಸ್ಯ ಅಂತ. ನಿಧಿ ಪರಮಾತ್ಮ ಶ್ರೀ ನಿಧಿ ಆದ್ದರಿಂದ ಅತ್ಯಂತ ರಹಸ್ಯವಾದದ್ದು, ಕಂಡವರಿಗೆ ಹೇಳಿಕೊಡುದು. ಪರಮಂ ಗುಹ್ಯಂ, ಬರೀ ಗುಹ್ಯ ಅಲ್ಲ, ಪರಮಂ ಗುಹ್ಯಂ. ಅಲ್ಲೂ ಹಾಗೆ ಗುಹ್ಯತರಮಯ ಅಂತ ಬಂದಿದೆ. ಪರಮಂ ಗುಹ್ಯಂ ಪ್ರಚೋದಿತಂ ನಾ ಪ್ರಶಾಂತ, ಇದಿಷ್ಟು ಬಂದಿದ್ದು ಹೀಗೆ. ಯಾರಿಗೆ ಹೇಳ್ಬೇಕಿದ, ಹೀಗೆ ಬಂದಿದೆ ಹೀಗೆ ಹೋಗ್ಬೇಕು, ಮತ್ತೆ ಈಗ ಬಂದು ಹೀಗೆ ಹೋಗ್ಬೇಕು. ಹೇಗೆ ಹೋಗ್ಬೇಕು? ನಾ ಅಪ್ರಶಾಂತಾಯ ದಾತವ್ಯ, ಯಾರು ಪ್ರಶಾಂತರಲ್ಲ ಅವರಿಗೆ ಹೇಳ್ಕೊಡುದು. ಪ್ರಶಾಂತರು ಅಂದ್ರೇನು? ವಿಷಯ ಸುಖ ಬಿಟ್ಟವರು, ವಿರಕ್ತರಾಗಿ ಶಾಂತಿ ಬರೋದು ವೈರಾಗ್ಯ ಬಂದಾಗ್ಲೇನೆ. ಗೊತ್ತಾಯ್ತಾ? ಎಲ್ಲವರೇ ಯೋಚನೆ ಮಾಡ್ತಾ ಅದು ಬೇಕು ಇದು ಬೇಕು ಅಂತ. ವೈರಾಗ್ಯ ಅಂದ್ರೇನು? ಬೇರೆ ಕಡೆ ಮನಸ್ಸು ಹೋಗದಿರುವಿಕೆ, ಬೇರೆ ಕಡೆಗೆ ಮನಸ್ಸು ಹೋಗದಿರುವಿಕೆ ಅಂದಮೇಲೆ ಅವೆಲ್ಲ ಯಾವಾಗ ಹೋಗೋದಿಲ್ಲ? ಅದು ಯೂಸ್ಲೆಸ್ ಅಂತ ಗೊತ್ತಾದಾಗ ಅದಕ್ಕೇನೆ ವೈರಾಗ್ಯ ಅಂತ ಕರೀತೀವಿ. ನಾವು ಬಿಡೋದನ್ನ, ಒಳ್ಳೇದನ್ನ ಬಿಟ್ಟರೆ ವೈರಾಗ್ಯ ಅಂತ ಕರೆಯೋದಿಲ್ಲ, ಕೆಟ್ಟದ್ದು ಬಿಟ್ಟರೆ ವೈರಾಗ್ಯ ಅಂತ ಕರೀತೀವಿ. ಅದಕ್ಕೆ ಅದರಲ್ಲಿ ಆಸೆಯನ್ನು ಕಳ್ಕೊಂಡ್ಬಿಡುದು. ಅಂಥವ್ರಿಗೆ ಹೇಳಬೇಕೆಂತ, ಕೆಟ್ಟವ್ರಿಗೆ ಹೇಳಬಾರ್ದು. ಇನ್ನು ಅಂದ್ರೆ ಪರಮಾತ್ಮ. ಅಂತಷ್ಟು ಬಂತಷ್ಟು ಪರಮಾತ್ಮ. ಆಕಾಯ ಇದೆಲ್ಲ ಬಂದಾಗ ದೇವರ ಹೆಸರು. ಶಾಂತಾಯ, ದೇವರಲ್ಲಿ ಶಾಂತ. ಅಂದ್ರೆ ಸುಖ, ಅದರ ಪರಾಕಾಷ್ಠೆಯನ್ನು ಹೊಂದಿರ್ತ ಪರಮಾತ್ಮನಲ್ಲಿ ಮನಸ್ಸನ್ನ ತೊಡಗಿಸಿದವರು. ಭಗವದ್ಗೀತೆಯಲ್ಲಿ ಹಾಗೆ ಬರೋದು. ಎಂಥದ್ದು? ಸುಖಂ ಅತೀಂದ್ರಿಯ, ಬುದ್ಧಿಗ್ರಾಹ್ಯ ಅತೀಂದ್ರಿಯ, ಅದು ಎಡದಕ್ಕೆ ಬರೋದಿಲ್ಲ ಅಂತ ಒಂದು ಸೂಪರ್ ಆನಂದ. ಅದನ್ನ ಇಲ್ದವನಿಗೆ ಹೇಳಬೇಡಿ, ಪ್ರಶಾಂತಾಯ ಹೇಳಿ, ಅಪ್ರಶಾಂತಾಯ ಹೇಳಿಕೊಡುದು ನಿಷಿದ್ಧ. ಇವತ್ತು ಹೇಳಿದ್ನಲ್ಲ, ಸೈನ್ಸನ್ನ ಆರ್ಟ್ಸ್ ಬಂದು ಫಸ್ಟ್ ರ್ಯಾಂಕ್ ಬಂದರೂ ಹೇಳಬೇಡಿ, ಅವನಿಗೆ ತಿಳಿಯೋದಿಲ್ಲ, ಎಲಿಜಿಬಲ್ ಅಲ್ಲ ಅಂತ. ಬೈಯೋದಲ್ಲ ಅದು, ಕೆಲವು ಬೈಯೋದ. ಇವು ಬೇರೆದಿದೆ ಅವನಿಗೆ, ಇದಲ್ಲ ಅಂತ. ಅದು ಯಾವುದೂ ಇಲ್ಲ, ಅಯೋಗ್ಯ ಕ್ರಿಮಿನಲ್ ಯಾವುದೂ ಇಲ್ಲ. ಇವರಿಗೆ ಅರ್ಹತೆ ಇರೋದು ಮಾತ್ರ ಕೊಡೋದು. ನಾ ಅಪ್ರಶಾಂತಾಯ ದಾತವ್ಯವನ್ನು ಅವ್ರು ಕೊಡಕೂಡುದು, ಹೇಳಕೂಡುದು ಅಂತ ಅರ್ಥ. ವಿದ್ಯಾನ ಕೊಡೋದು ವಿದ್ಯಾ ಪ್ರಧಾನ, ಕನ್ಯಾದಾನ ಹಾಗೂ ವಿದ್ಯಾ ಪ್ರಧಾನ.
ಒಪ್ಸುತ್ತಾನೆ, ವಿದ್ಯೆಯನ್ನು ಒಪ್ಪಿಸ್ಬಿಟ್ರೆ ಅವನ ಕಸ್ಟಡಿ ಬಂತದೀಗ. ಆ ರೀತಿ ಕೊಡಬೇಡಿ. ಯಾಕಂದ್ರೆ ಓದ್ಕೊಂಡು ಯೂಸ್ಲೆಸ್ ಅದು. ಮನೆ ಕೂತ್ಕೊಂಡು ಡಿಗ್ರಿ ಮಾಡಿದ್ರೆ ಹಾಗೆ ಬೆಲೆ ಇಲ್ಲ. ಇಲ್ಲಿಂದ ಬರ್ಬೇಕಂದ್ರೆ ಉಪದೇಶ ಮಾಡಕ್ ಹೋಗ್ಬೇಕು. ಅವನೇನಾರು ಮಾಡ್ಕೊಳ್ಳಿ, ನೀವು ಅವನ ವಿಷಯ, ನೀವು ನಿಮ್ಮ ಕೆಲಸ ಅಲ್ಲ. ಉಪದೇಶ ಮಾಡಿದ್ರೆ ನೀವೇನಾಗ್ತೀರಿ, ಈಗ ಫಾಲ್ಟ್ ಆಗ್ತೀರಿ. ಫಾಲ್ಟ್ ಆದಾಗ ಅಪರಾಧಿ ಆಗ್ತೀರಿ. ಆದ್ದರಿಂದ ನೀವು ಮೆಡಿಕಲ್ ಬಸ್ ಓದಬಾರದು, ಅಂಗಡಿಯಲ್ಲಿ ಎಲ್ಲ ಸಿಗುತ್ತೆ, ಯಾರು ಬೇಕಾದ್ರೂ ಓದ್ಬೋದು. ಅದನ್ನೋದಿ ಡಾಕ್ಟರ್ ಅಂತ ಹಾಕೊಳಕ್ ಬರೋದಿಲ್ಲ. ಅದಕ್ಕೆ ಯೂನಿವರ್ಸಿಟಿ ಹೆಸರು ಕೇಳಕ್ಕೆ ಶುರು ಮಾಡಿ. ಎಲ್ಲಿ ಯಾವ ಯೂನಿವರ್ಸಿಟಿ ಓದಿದ್ದೀರಿ, ಯಾವ ಕಾಲೇಜು ಕೇಳೋದಕ್ಕೆ ಅದೇ ಕಾರಣ. ಗುರು ಅಲ್ಲಿ ಒಬ್ಬರು ಯಾಕೆ ಒಬ್ಬರಿಂದ ಪಾಠ ಆಗೋದಿಲ್ಲ, ಒಂದು ಗ್ರೂಪ್ ಇರೋದು. ಒಂದೇ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ತಿಳಿದವನು ಯಾರು ಸಿಗ್ತಾರೆ? ತಿಳಿದ್ರೆ ಹೇಳಕ್ಕಾಗುತ್ತಾ? ಟೈಮ್ ಸಿಗುತ್ತಾ? ಸಾಧ್ಯ ಇಲ್ಲ. ಅದರಿಂದ ಹಂಚ್ಬೇಕದು. ಅದನ್ನ ಹೇಳಬೇಕು. ನಾ ಪ್ರಶಾಂತಾಯ ದಾತವ್ಯ ನಾ ಅಪುತ್ರಾಯ, ಮಗನಲ್ದವ್ನಿಗೆ ಹೇಳಬೇಡಿ, ಮಕ್ಕಳಿಗೆ ಹೇಳಿ ಅಂತ ಅರ್ಥ. ಮಕ್ಕಳಿಗೆ ಹೇಳಿ. ಯಾಕೆ ಗೃಹಸ್ಯ ತಾನೆ, ದೊಡ್ಡ ಆಸ್ತಿನ ಯಾರಿಗೆ ಕೊಡ್ತಾರೆ? ಮಕ್ಕಳು ಕೊಡ್ತಾರೆ. ಅಂದ್ರೆ ಮಕ್ಕಳಿಗೆ ಹೇಳಿ, ಬೇರೆಯವ್ರಿಗೆ ಹೇಳಬೇಡಿ. ಆಮೇಲೆ ಅಶಿಷ್ಯ ನಾ ಅಶಿಷ್ಯಾಯ, ಶಿಷ್ಯನಲ್ದವ್ರಿಗೆ ಹೇಳಬೇಡಿ. ಅಂದ್ರೆ ಉಪನ್ಯಾಸ ಮಾಡಬೇಡಿ ಅಂತ ಅರ್ಥ. ಉಪನ್ಯಾಸ ಶಿಷ್ಯರಲ್ಲ, ಕೂತವರಲ್ಲ, ಶ್ರೋತೃಗಳು ಅಷ್ಟೇ. ಶ್ರೋತೃ ಬೇರೆ, ಶಿಷ್ಯ ಬೇರೆ. ಅದಕ್ಕೆ ಅರ್ಜುನ ತಾನು ಏನಂತ ಕರ್ಕೊತಾನೆ ಹೇಳ್ಬೇಕಾದ್ರೆ, ಶಿಷ್ಯ ಸ್ನೇಹಂ ಶಾಹಿಮಾಂ ತ್ವಾಂ ಪ್ರಧಾನ. ಶಿಷ್ಯ ನನಗೆ ಉಪದೇಶವನ್ನು ಮಾಡ್ತಾರೆ. ಅರ್ಹತೆ, ನಾನು ಸ್ಟೂಡೆಂಟ್ ಅಂತ ಅಪ್ಲಿಕೆಂಟ್ಸ್ ಅಲ್ಲ, ಸ್ಟೂಡೆಂಟ್ಸ್ ಅಲ್ಲ. ಸ್ಟೂಡೆಂಟ್ ಆಗೋದು ಯಾವ್ದವನು ಸೀಟ್ ಸಿಕ್ಕು ಅಡ್ಮಿಟ್ ಆದ್ಮೇಲೆ, ಅಲ್ಲಿವರೆಗೂ ಅವ್ರು ಸ್ಟೂಡೆಂಟ್ ಅಂತ ಕರೆಯೋದಿಲ್ಲ, ಅಪ್ಲಿಕೆಂಟ್ ಅಷ್ಟೇ ಅವರು. ತಿಳಿಯುತ್ತೆ. ಮೆಡಿಕಲ್ ಸ್ಟೂಡೆಂಟ್ಸ್ ಸುಮ್ಮನೆ ಓದಿದ್ರೆ ಆಗೋದಿಲ್ಲ, ಅವ್ರು ರೆಕಗ್ನೈಸ್ ಮಾಡಬೇಕು. ಶಿಷ್ಯ ಅಂತ ಮೊದಲು ಒಪ್ಕೋಬೇಕು, ಆಮೇಲೆ ಓದಿ ಮುಗಿಸಿದೆ ಅಂತ ಮತ್ತೆ ಹೇಳ್ಬೇಕು. ಅರ್ಹ ಅಂತ ಸ್ವೀಕಾರ ಮಾಡಿ, ಅರ್ಹತೆ ಇರೋದು ಪೂರೈಸಿದ್ದಾನೆ ಅಂತ ಕೊಡ್ಬೇಕು. ಅಲ್ಲಿಗೆ ಕೋರ್ಸ್ ಮುಗ್ದಾಗ್ಲೆಕ್ಕ. ಅದಕ್ಕೆ ನಾ ಪುತ್ರಾಯ ನಾ ಶಿಷ್ಯಾಯವ ಪುನಃ, ಅವ್ರು ಏನ್ ಮಾಡಿ ಹೇಳೋಕೆ ಹೋಗಬೇಡಿ ಅಂತ ಹೇಳಿದ್ರು. ಅದಕ್ಕೆ ರಾಯರು ಹೇಳ್ಬೇಕಾದ್ರೆ ವಿದ್ಯಾ ಸಂಬಂಧಿ ಬಿ ದೇಹ ಸಂಬಂಧಿ ಬಿ ಅಂತ ಹೇಳ್ತಾರೆ. ವಿದ್ಯೆ ಅವಲ್ಲಿ ಯಾರಿಗೆ ಕೊಡಬೇಕು? ಇಲ್ಲ, ದೇಹ ಸಂಬಂಧ ಇದ್ರೆ ಮಕ್ಕಳು ಕೊಡ್ಲೇಬೇಕು. ಅವ್ರಿಗೆ ಕೊಡೋದಿಲ್ಲ, ಕಂಡವ್ರಿಗೆ ಉಪದೇಶ. ನೀವು ಲೌಕಿಕರೇ ಓದು ಪರವಾಗಿಲ್ಲ ಅಂತೇಳಿ ಅವ್ರಿಗೆ ಹಿಡ್ಕೊಂಬತ್ತೆ, ಅದೆಲ್ಲ ಓದಿ ಇಲ್ಲಿ ಬಂದಿ ಅಂತ ತಪ್ಪದು. ಅದು ಶ್ರೇಷ್ಠ ಅಂತ ಗೊತ್ತಾದ್ಮೇಲೆ ಯಾರು ಹೇಳ್ಬೇಕು? ಅದನ್ನ ಹೇಳ್ಬೇಕು. ಇಲ್ಲ ಶ್ರೇಷ್ಠ ಅಲ್ಲ ಅಂತ ಅರ್ಥ. ನೀವು ಇದಕ್ಕೋದೇ ಬರಬೇಡಿ ಅಂತ ತಾವೇ ಕೈಯಾರು ಹಾಳು ಮಾಡಿದಾರೆ. ಅದು ಭಾರಿ ಇಂಪಾರ್ಟೆಂಟ್. ಮಕ್ಕಳಿಗೆ ಹೇಳಿ, ಶಿಷ್ಯರಿಗೆ ಹೇಳಿ. ಆ ರೀತಿ ಬರೋ ಶಿಷ್ಯರು ಅಂದ್ರೆ ಏನು? ಕೇಳಲೇಬೇಕು ಅಂತ ಬಂದ್ರೆ ಶಿಷ್ಯ ಆಗ್ತಾರೆ. ಕ್ಯಾಶುವಲ್ ಯಾವ ಬಂದು ಕೊಡಿ, ಯಾವ ಬೇಕಾದ್ರೆ ತಗೋಬೋದು. ಅದು ಉಪನ್ಯಾಸದಲ್ಲಿ ನಿಯಮಗಳಿಲ್ಲ, ಗೊತ್ತಾಯ್ತಾ? ಆದ್ರೆ ಅದು ಏನ್ ಮಾಡಾಗಿಲ್ಲ, ಅದನ್ನ ಆ ಶಿಷ್ಯ ಅವ್ನು ಕೂತ್ಕೊಂಡು ಕೇಳಲೇಬೇಕದು. ಅಂಥವ್ರಿಗೆ ಮಾತ್ರ ಹೇಳಬೇಕು. ಶಿಷ್ಯನಾಗ್ಬೇಕಾದ್ರೆ ಏನಾಗಿರ್ಬೇಕು? ಅವನು 1 ವರ್ಷ ಪರೀಕ್ಷೆ ಆಗಿರ್ಬೇಕಾದ್ರಿಂದ ಅವನು ಗುರುದವ್ರಿಗೆ ಹೇಳಬೇಡಿ. ಇದರ ಇನ್ನೊಂದು ಅರ್ಥ ಏನದಕ್ಕೆ? ಮಕ್ಕಳಿಗೆ ಹೇಳಿ, ಶಿಷ್ಯರಿಗೆ ಹೇಳಿ, ಇನ್ನೊಂದು ಅರ್ಥ. ಯಾಕೆ ನೆಗೆಟಿವ್ ಅದಕ್ಕೆ ಹೇಳಬಾರದು ಯಾವುದು, ಅದ್ರ ಫಸ್ಟ್ ಹೇಳಬೇಕು. ಅದು ಬಿಟ್ಟಿದ್ದು ಸರಿ. ಇದು 4 ದಾರಿ, ಇದು 3 ಅಲ್ಲ, 4 ಆಯ್ತಲ್ಲ. ಇವ್ರಿಗೆ ಹೇಳಲೇಬೇಕು, ಉಳಿದವ್ರಿಗೆ ಹೇಳಲೇಬಾರದು ಅಂತ ವಿಧಿ ನಿಷೇಧಗಳು. ನಾ ಅಪ್ರಶಾಂತಾಯ ದಾತ, ಇವರು ಕೂಡ ಅಷ್ಟೇನೆ. ಪುತ್ರ ಪ್ರಶಾಂತ ಅಲ್ಲ, ಉಪಯೋಗ ಇಲ್ಲ, ಹೇಳೇವೆ. ಶಿಷ್ಯ ಪ್ರಶಾಂತನಲ್ಲ, ಹೇಳಬೇಕು. ಪ್ರಶಾಂತ ಅನ್ನೋದೇನದು? ಇಬ್ಬರಿಗೂ ಕಾಮನ್ ಆಗಿರೋ ಗುಣ, ಆದ್ರಿಂದ ಅದು ಹೇಳಬೇಕು. ವೇದಾಂತೆ ಇವತ್ತು ನಮ್ಮಲ್ಲಿ ಏನಾಗಿರೋ ಗೊತ್ತಾ? ಯಾರಿಗ ಅಂಥವ್ರಿಗೆ ಹೇಳಿದ್ರೆ ಅಂತ ಹೇಳಿಕೊಡೋದು ಅಭ್ಯಾಸ ಆಗ್ಬಿಟ್ಟು, ಹೇಳಬಾರ್ದು ಅವ್ರಿಗೆಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅಲ್ಲಿಗೆ ಹೇಳೋದ್ರಿಂದ ಏನಾಯ್ತು? ಅಲ್ಲಿಗೆ ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ಇವತ್ತೆಲ್ಲ ದೋಷ ಎಲ್ಲ ಗುಣ ಈಗಿನ ಕಾಲಕ್ಕೆ, ಗುಣ ಎಲ್ಲ ದೋಷ. ಈಗ ಉಲ್ಟಪಟ್ಟಾಗಿರೋದ್ರಿಂದ ಅದು ಹೆಮ್ಮೆ ಸಂಗತಿ ಆಗುತ್ತೆ. ಇವೆಲ್ಲ ಒಂದು ಉಪನಿಷತ್ ಹೇಳಿದ ಮೇಲೆ ಉಳಿದಕ್ಕೆಲ್ಲ ಕಾಮನ್. ಎಲಿಜಿಬಿಲಿಟಿ ಯಾವ ಯೂನಿವರ್ಸಿಟಿಗೂ ಅದೇ ವಿಷಯ. ಆ ಕೋರ್ಸ್ಗೆ ಅದು ಎಲಿಜಿಬಿಲಿಟಿ ಇಲ್ಲದ ಕೋರ್ಸ್ ಇನ್ವ್ಯಾಲಿಡ್. ಅದು ಯಾವುದೇ ಕೋರ್ಸನ್ನು ಅಫಿಲಿಯೇಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾರೆ? ಕಾಲೇಜ್ಗೆ ಹೋಗ್ಬಿಟ್ಟು ಎಲ್ಲ ನೋಡ್ತಾರೆ, ಟೆಕ್ಸ್ಟ್ ಬುಕ್ ಎಲ್ಲ ಸರಿ ಇದ್ರೆ ಮಾತ್ರ ಹೋಗ್ತಾರೆ. ಈಕ್ವಲೆಂಟ್ ಅಲ್ಲ, ಒಪ್ಪೋದಿಲ್ಲ ಅಂತ. ಎಷ್ಟೋ ಸರ್ತಿ ಇಲ್ಲಿ ಕ್ವಾಲಿಫಿಕೇಶನ್ ಬೇರೆ ದೇಶದಲ್ಲಿ ಒಪ್ಪಲ್ಲ, ಅದು ಬೇರೆ ಮಾಡ್ಬೇಕು ಅವ್ರು. ಮತ್ತೆ ಅಲ್ಲಿದ್ರೆ ಇವ್ರು ಒಪ್ಪಲ್ಲ ಕೆಲವು ಸಲ. ಅಲ್ಲಿ 1 ವರ್ಷಕ್ಕೆ PhD ಮಾಡೋ ಪದ್ಧತಿ ಇದೆ ಬೇರೆ ಕಡೆಗೆ. ಇಲ್ಲಿ 3 ವರ್ಷ ಮಿನಿಮಮ್ ಮಾಡಿದ್ದಾರೆ, ನಾವು ಒಪ್ಪಲ್ಲ. ಇನ್ನೊಂದು ಇಲ್ಲಿ ಮಾಡೋಂತಾರೆ. ಇದು ಜಾಸ್ತಿ ಇದ್ದಿದ್ದನ್ನು ಅಲ್ಲಿ ಇಡ್ಲಿಕ್ಕೆ ಎಷ್ಟೋ ಇಲ್ಲಿ ಮೆಡಿಕಲ್ ಅನ್ನು ಒಪ್ಪಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಮತ್ತೆ ಅವ್ರು ಮಾಡಲೇಬೇಕು. ಆತ ನಿಯಮ ಇಟ್ಕೊಂಡಿರ್ತಾರೆ, ಅದು ತಕ್ಕಂತೆ ಪಾಲಿಸ್ಬೇಕು ಹೊರತು ಬೇರೆ ದಾರಿ ಇಲ್ಲ. ನ ಅಪ್ರಶಾಂತಾಯ ದಾತವ್ಯಂ ನ ಅಪುತ್ರಾಯ ಅಶಿಷ್ಯಾಯ ವಾ ಪುನಃ ಯಸ್ಯ. ಇಷ್ಟು ಮುಗಿತಲ್ಲಿ ಪರಾಭಕ್ತಿ. ಇದು ಕಣೆ ಸಾಮಾನ್ಯ ಆಚಾರ್ಯ ತುಂಬಾ ಸತ್ ಕೋಟ್ ಮಾಡ್ತಾರೆ ಎಷ್ಟೇ ದೇವ ಉಪನಿಷತ್ತನ್ನ. ಇದು ಕೊನೇ ಮಂತ್ರ ಇದ್ದಾರೆ. ಉಪನಿಷತ್ ಹುಡುಕ ಹೋದ್ರೆ ಪಡಿಸಿ ಬಂದ್ರೆ ಇಲ್ಲೇ ಏನಾಗುತ್ತೆ ಸಿಗುತ್ತೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾ ಹಿ ಅರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಇಲ್ಲೊಂದು ಸ್ವಾರಸ್ಯ ಏನು ಗೊತ್ತಾ? ತುಂಬಾ ಆಚಾರ್ಯ ಶ್ವೇತ ತುಂಬಾ ವಾಕ್ಯ ಕೊಟ್ಟು ಮಾಡ್ತಾರೆ.
ಸಾಮಾನ್ಯ ಟೀಕಾಕೃತ ಆದರೂ ವ್ಯಾಖ್ಯಾನ ಅರ್ಥ ಬರೆದ್ಬಿಡ್ತಾರೆ. ಅದೆಲ್ಲ ಸೇರಿಸ್ಬಿಟ್ರೆ ಇದಕ್ಕೆ ಭಾಷೆ ಆಗಿಬಿಡೋದು. ಇದಕ್ಕೆ ಬರದಿಲ್ಲ ಅಂತ ಆಗೋದಿಲ್ಲ, ಬರದೆ ಅಂತ ಆಗುತ್ತೆ. ನಮ್ಮೆಲ್ಲ ಪದ್ಧತಿ ಇಲ್ವಲ್ಲ, ಆದ್ದರಿಂದ ಆಗೋಗ್ಬಿಡುತ್ತೆ. ಸುಧಾದಲ್ಲಿ ಬರೆದ ಇರೋದಕ್ಕೆ ಅರ್ಥ ಗೊತ್ತಾ? ಸುಧಾ ಟೀಕಾರ ಬರೆದಿದ್ದಾರೆ ಸುಧಾದಲ್ಲಿ, ಹಾಗೆ ಅರ್ಥ ಮಾಡಬೇಕು ತೋರಿಸಿದ್ದಾರೆ. ಆ ಹೇಳಿದ್ರೆ ಎಷ್ಟು ಕಡೆ ಕೊಟ್ಟಾಗ ಅಷ್ಟು ಕಡೆಗೂ ಅರ್ಥ ಬರೀತಾರೆ. ಮುಖ್ಯವಾದ ವಿಷಯ ಆದರೆ ಯಸ್ಯ ದೇವೇ ಪರಾಭಕ್ತಿ, ದೇವೇ ವಿಷ್ಣು ಏಕವಚನ, ದೇವೇ ವಿಷ್ಣು, ವಿಷ್ಣುವಿನಲ್ಲಿ ಪರಾಭಕ್ತಿ ಇರೋದು. ವಿಷ್ಣುವರತ್ಯುತ್ತಮತ್ವಾದ ಕೆರಗುಣಗಣೈಹಿ ತತ್ರ ಭಕ್ತಿಂ ಗರಿಷ್ಠ. ಪರ ಅಂದ್ರೆ ಗರಿಷ್ಠ. ಪುರಾಕಲ್ ಮುಂದೆ ಯಥಾ ದೇವಿ ಒಂದಾಯ್ತು. ಯಥಾ ದೇವಿ ದೇವರಲ್ಲಿ ಆದ್ವೀತದ್ದು ದೇವಿ ಅಂತ ಅದು ಸಿಂಗುಲರ್ ಅಷ್ಟೇ. ಇದು ಕಲೆಕ್ಟಿವ್ ಸಿಂಗುಲರ್. ದೇವಿ ಅಂದ್ರೆ ದೇವೇಶು ಅಂತ ಸ್ವರಾಜ್ ಅರ್ಥ ಬರೀತಾರೆ. ದೇವೇಶು ದೇವತೆಗಳಂತೆ ಯಾರು? ರಮಾ ಬ್ರಹ್ಮಾದಿಶು ಅಂತ. ಅವರಲ್ಲಿ ಯಥಾ ಯಥಾ ಅಂತಿದೆ. ಯಥಾಯೋಗ್ಯಂ ಅಂದ್ರೆ ದೇವಯೋಗ್ಯಂ ದೇವೇಶು, ಗುರುಯೋಗ್ಯಂ ಗುರುಷು. ದೇವತೆಗಳಲ್ಲಿ ದೇವತೆಗಳು ಅಂತ ತಿಳ್ಕೊಂಡು ತಾರತಮ್ಯ ಪ್ರಕಾರ ಮಾಡೋದು, ಗುರುಗಳಲ್ಲಿ ಗುರು ತಾರತಮ್ಯ ತಿಳ್ಕೊಂಡು ಮಾಡೋದು. ತಥಾ ಗುರು ಹಾಗೇನೆ ಗುರುಗಳಲ್ಲೂ ಕೂಡ ಯಥಾಯೋಗ್ಯ ಅಂದ್ರೆ ದೇವಯೋಗ್ಯಂ ದೇವೇಶು, ಗುರುಯೋಗ್ಯಂ ಗುರುಷು. ಸುಧಾದಲ್ಲೇ ಬರದ ಅರ್ಥ ಟೀಕಾರ. ಯಾರಿಗೆ ದೇವರಲ್ಲಿ ಹರಿಯಲ್ಲಿ ಸರ್ವೋತ್ತಮತ್ವೇನ ಭಕ್ತಿ ಇದೆ, ದೇವತೆಯ ತಾರತಮ್ಯ ಕ್ರಮದಲ್ಲಿ ಭಕ್ತಿ ಇದೆ, ಇದೆಲ್ಲ ವಾಯಿಸ್ತಿದೆ. ವಿಷ್ಣುರತ್ಯುತ್ತಮತ್ವಾದ ಗುಣಗಳ ಸತ್ರ ಭಕ್ತಿಂ ಗರಿಷ್ಠಾಂ ಆಸ್ತಿಷ್ಠೇ ಶ್ರೀಧರಾಭ್ಯಾಂ ಆಮೇಲೆ ಅಮುಮಥ ಪರಿವಾರಾತ್ಮನ ಸೇವಕೇ ಯಸ್ಸಂಧದ್ದೆ ವಿರಿಂಚಿ ಶ್ವಸನ ವೇಗಪ ಅನಂತ ರುದ್ರ ಇಂದ್ರ ಪೂರ್ವೇಶು. ದೇವೇಶು ಅಂದ್ರೆ ಪೂರ್ವೇಶು, ಗೊತ್ತಾಯ್ತಾ? ಆಮೇಲೆ ಸ್ಫುಟಭವತಿ ಸದಾ ವಾಯುರಸ್ಮದ್ಗುರು, ನಮ್ಮ ಗುರು ವಾಯುದೇವರು ಅವ್ರನ್ನ ಕಾಪಾಡ್ತಾರೆ ಅಂತ ಹೇಳಿ. ಸ್ಫುಟಂ ಖಂಡಿತ ಕಾಪಾಡ್ತಾರೆ. ಅದಕ್ಕೆ ತಥಾ ಗುರು ತಸ್ಯ ಏತೇ ಕಥಿತಾ ಈ ಅರ್ಥ. ಅಂಥವರಿಗೆ ಮಾತ್ರ, ಯಾವನಿಗೆ ಗುರು ಹರಿಭಕ್ತಿ, ದೇವತಾ ಭಕ್ತಿ, ಗುರುಭಕ್ತಿ ತಾರತಮ್ಯ ಕ್ರಮದಲ್ಲಿದೆಯೋ ತಸ್ಯ ಅವನಿಗೆ ಮಾತ್ರನೇ ಕಥಿತಾ ಹಿ ಅರ್ಥ, ಹೇಳಲ್ಪಟ್ಟ ಅರ್ಥ ವಿಷಯಗಳು ಅರ್ಥವಾಗುತ್ತೆ, ಉಳಿದವರಿಗೆ ಅರ್ಥ ಆಗೋದಿಲ್ಲ. ಹೇಳಿಲ್ಲ, ಮೆಡಿಕಲ್ ಟೆಕ್ನಿಕಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಭಾರಿ ಸುಲಭ, ಗೊತ್ತಾಯ್ತಿಲ್ಲ. ಆದರೆ ಏನೂ ಅರ್ಥ ಆಗಲ್ಲ. ಆಶ್ಚರ್ಯ. ಈ ನಾನ್ ಟೆಕ್ನಿಕಲ್ ಅನ್ನೋದು ಭಾರಿ ಕಷ್ಟ, ಅರ್ಥ ಆಗದೆ ಉಪಯೋಗ ಆಗಲ್ಲ. ಡಿಫರೆನ್ಸ್ ಅಂದ್ರೆ ಹೀಗೆ. ಸಿಂಪಲ್ ಅಂತ ಓದೋದ್ರಲ್ಲ ತಪ್ಪ. ಸೂತ್ರಗಳು ಎಷ್ಟು ಸುಲಭವೋ ಅಥಾತ್ ಓದ್ಬೋದು, ಇದೇನು ಅರ್ಥ ಆಗುತ್ತೆ? ಮಿನಿಮಮ್ ವರ್ಡ್ಸ್ ಜನ್ಮಾದೇಶಯತಃ ನೋಡಿದಾಗ ಭಾರಿ ಸಿಂಪಲ್, ಅದು ಸರಿಯಾಗಿ ತಗೊಂಡ ಭಾರಿ ಜಪ್ತಿ ಇರುತ್ತೆ. ಎಸ್ಯದೆ ಮೇಲ್ನೋಟ ಅರ್ಥ ತಿಳ್ಕೊಂಡ್ರೆ ಅಪಾರ್ಥ ಆಗಲ್ಲ. ತಸ್ಯ ಏತೇ ಕಥಿತಾ ಅಂದ್ರೆ ಇಲ್ಲಿ ಹೇಳಿದ್ದೇವಲ್ಲ, ಇಷ್ಟು ವಿಷಯಗಳು ತಿಳಿಬೇಕಾದ್ರೆ ಅಂಥವನಿಗೆ ಮಾತ್ರ ತಿಳಿಯುತ್ತೆ, ಬೇರೆಯವರ ಹಿ ಅಂದ್ರೆ ಶೂರ್. ಉಳಿದವರು ತಿಳಿಯುತ್ತೆ, ಉಳಿದವರು ತಿಳಿಯೋದೇ ಇಲ್ಲ, ಎರಡೂ ಶೂರಲ್ಲಿ. ಅರ್ಥ ಪ್ರಕಾಶಂತೆ ಮಹಾತ್ಮ. ಯಾರು ಗೊತ್ತಾ? ಮಹಾತ್ಮ. ಈ ಗುರುಭಕ್ತಿ, ಹರಿಯೋಭಕ್ತಿ, ಗುರುಭಕ್ತಿ ಇವೆಲ್ಲ ಇದ್ದವರೇ ಮಹಾತ್ಮರು. ಅವರಿಗೆ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೇನೆ ಮೆಡಿಕಲ್ ಅಂತಕ್ಕೆ ಬೇರೆಯವ್ರನ್ನೇ ಅಲೋನೆ ಮಾಡಲ್ಲ ಫಸ್ಟ್, ಗೊತ್ತಾಯ್ತು? ನಾನ್ ಟೆಕ್ನಿಕಲ್ ನೋ ಎಂಟ್ರಿ. ಅವರಲ್ಲೇ ಒಳ್ಳೊಳ್ಳೆ ಕಾನ್ಫರೆನ್ಸ್ ಎಲ್ಲರಿಗೂ ಅಡ್ಮಿಷನ್ ಸಿಗೋದಿಲ್ಲ. ಎಷ್ಟು ಸರ್ವಿಸ್ ಆಗಿದೆ ಏನು ಎಲ್ಲ ಕೇಳ್ತಾರೆ. ಯಾಕೆಂದ್ರೆ ಪ್ರೆಷಸ್ ಅದು, ಸುಮ್ಮನೆ ಕೇಳೋ ಬರೋಕ್ಕಲ್ಲ ಅದು. ಯಾತಕ್ಕೆ? ಅದು ಅಪ್ಲೈ ಮಾಡಿಕೊಂಡು ಅದು ನಾವು ಮುಂದುವರಿಬೇಕು. ಹೇಳಿಲ್ಲ, ತುಂಬ ದಿವಸಕ್ಕೆ 3-4 ಲಕ್ಷ ಸಂಪಾದನೆ ಮಾಡೋರು ಇರ್ತಾರೆ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ವಾರಗಟ್ಟಲೆ ಅಷ್ಟು ಬಿಟ್ಟು ಹೋಗ್ತಾರೆ, ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ, ಗೊತ್ತಾಯ್ತಾ? ಬಟ್ ಅವ್ರು ಏನು ಲೇಟೆಸ್ಟ್ ತಿಳ್ಕೊತಾರಲ್ಲ, ಅದು 10 ಲಕ್ಷ ಸಂಪಾದನೆ ಮಾಡ್ತಾರೆ. ಜ್ಞಾನದ ರೀತಿ ಅದು ಅದು ಬಿಟ್ಟು ನೋಡೋದ್ರಲ್ಲಿ ಲಾಸ್ ಕಾಣಿಸುತ್ತೆ, ಅದರದ್ದು ಏನಿತ್ತು ಸಿಕ್ಕಾಬಟ್ಟೆ ಆ ಥರ ಹೋಗ್ಬಿಟ್ರೆ ಏನು ಉಪಯೋಗ ಏನಾಗಲಿಲ್ಲ ಬರುತ್ತೆ. ಫಂಕ್ಷನ್ಸಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ತುಂಬ ಜನಕ್ಕೆ ಯೂಸ್ ಆಗೋ ರೀತಿಯಲ್ಲಿ ಇರೋದಿಲ್ಲ. ಪಂಡಿತರಿಗೆ ಮಿಸ್ ಆಗಿಬಿಡುತ್ತೆ, ಕೆಲವು ಇನ್ನೊಂದಕ್ಕೆ ಹೋಗ್ಬಿಡುತ್ತೆ, ಡೈವರ್ಟ್ ಆಗಿಬಿಡುತ್ತೆ. ಅವ್ರಿಗೆ ಅದು ಬೇರೆ ಕಡೆನೇ ಮಾಡಬೇಕು, ಇಲ್ಲಿ ಮಾಡಬಾರ್ದು. ಪಾಪ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಇವ್ರಿಗೆ ಮಾಡೋದನ್ನೇ ಇವ್ರಿಗೆ ಮಾಡಬೇಕು. ಅವ್ರಿಗೆ ಕೋರ್ಸ್ ಟೈಪ್ ಇರಬೇಕು. ಈ ಉಪನ್ಯಾಸಗಳೇ ಮಾಡಿಸ್ತಾರೆ ಅಂತ ತಿಳ್ಕೊಂಡು ಸುಮ್ಮನೆ ಮಾತಾಡಿಸ್ತಾರೆ. ವರ್ಷಕ್ಕೊಂದು ತೀರ್ಮಾನ, ಇಷ್ಟು ವರ್ಷದಲ್ಲಿ ಇಷ್ಟ ಆಗಬೇಕು. ಆಗ ವರ್ಷ ಪೂರ್ತಿ ಕೇಳಿದ್ರೆ ಒಂದು ಜ್ಞಾನ ಬಂದ್ಬಿಡ್ಬೇಕು, ಆಯ್ತಾ? ಸೆಕೆಂಡ್ ಟೈಮ್ ಮತ್ತೆ ಯಾವ ರೀತಿ ಮಾಡಿ ಅವ್ರಿಗೆ ಒಂದು ಮುಂದೆ ಹೋಗಾಗಿರ್ಬೇಕು. ಹೊಸಬರಿ ಮತ್ತೆ ಅದಕ್ಕೆ ಸೇರ್ಬೇಕು ಅವ್ರು. ಅದು ಅದೇ ಕೋರ್ಸ್ ಏನಾಗ್ಬಿಡುತ್ತೆ ಉಪನ್ಯಾಸಗಳೇ. ಜನ ಉಪನ್ಯಾಸ ಅಂದ್ರೆ ಗಾಡಿಗೆ ಹೋಗೋದು ಅಂತ ಆಗ್ಬಿಡುತ್ತೆ. ಹಾಗಾಗಬಾರ್ದು. ಅವ್ರು ಈ ಥರ ಪ್ಲಾನ್ ಮಾಡಿ ಇದಿದೆ, ಎಕ್ಸ್ಪರ್ಟನ್ನು ಕರೆಸ್ಬೇಕಾದ್ರೆ ಅದು ಮತ್ತೆ ನಮ್ಮವ್ರಿಗೆ ಅವರೇ ಚಾನ್ಸ್ ಕೊಡೋದು ಮೀನಿಂಗ್ಲೆಸ್. ಅದು ನಮ್ಮಲ್ಲಿ ಮಠಗಳಿಗೆ ಪ್ರಾಬ್ಲಮ್ ಬಂದ್ಬಿಡುತ್ತೆ, ಆಗಲ್ಲ. ಎಲಿಜಿಬಿಲಿಟಿ ಇವತ್ತು ನೋಡಿ ಸೆಲೆಕ್ಟ್ ಮಾಡ್ತಾರೆ ಇಂಡಿಯಾ ಟೀಮ್ನ. ಅದೇ ಇದಕ್ಕೆ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ರು ಗೊತ್ತಾ ನಿಮಗೆ? 6 ಜನ ಇದ್ರು. ಕರ್ನಾಟಕದವರೇ ಬೇರೆ, ಅದೇ ಜಾಸ್ತಿ. ಅದೆಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಟೀಮ್ಗೆ ದೇಶಕ್ಕೆ ಹೆಸರು ಬರ್ಬೇಕಷ್ಟೆ.
ಇದು ವೆದರ್ ಈ ಥರ ಇಲ್ಲಿ ಆದಾಗ ಇಲ್ಲಿ ಹಾಗೆ ಬಿಡುತ್ತೆ. ಹಾಗೆ ಇವ್ರು ಕೊಡಿ ಅಂತ ಹೇಳ ಬೇಡ ಅಂತ ಹೇಳೋದಿಲ್ಲ. ಆದರೆ ದೊಡ್ಡ ವಿಷಯ ಬಂದಾಗ ಅದಕ್ಕೆ ಚಾಲೆಂಜಿಂಗ್ ಆಗೋದ್ರಿಂದ ಅದು ಯಾರಿಗೆ ಆ ಲೆವೆಲಲ್ಲಿ ಪ್ರೊಜೆಕ್ಟ್ ಆಗ್ಬೇಕಾದ್ರೆ ಏನಾಗಬೇಕು, ಅದಕ್ಕೆ ಒಳ್ಳೆ ಇದು ಕೆಪಾಸಿಟಿ ಇರಬೇಕು. ಇದು ಬಂದ್ಬಿಟ್ಟು ಕೊನೆಗೆ ಏನು ಮಾಡಿದ್ರೆ ಮುಂದಕ್ಕೆ ಹೋಗೋದಿಲ್ಲ. ಹಾಗೆ ಆ ಥರ ಮಾಡಬಾರ್ದು. ಆಗೇನಾಗುತ್ತೆ ಅವರಿಗೆ ತುಂಬ ಉಪಯೋಗ. ಬೇರೆಯವ್ರು ಬಂದರೂ ಕೂಡ, ಬೇರೆಯವ್ರು ಕೇಳಿಸ್ಕೊಂಡ್ರು ಕೂಡ ಅದು ಭಾರಿ ಅರ್ಥ ಇದೆ. ತೈಸೈತೆ ಕಥಿತಾಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಅವನು ಮಹಾತ್ಮ ಅಂತ ಕರೀತಾರೆ. ಈ ಮಹಾತ್ಮ ಯಾರು ಅಂದ್ರೆ ದೇವರಲ್ಲಿ ಭಕ್ತಿ. ಇದಿಷ್ಟು ಹೇಳ್ತಾರೆ ಮಹಾತ್ಮ ಡೆಫಿನೇಷನ್. ಉಳಿದವ್ರು ಮಹಾತ್ಮರಲ್ಲ. ಇಲ್ಲಿ ಬಂದಿದೆ ಮಹಾತ್ಮರ ಅಂತ ಹೇಳಿ ಎಲ್ಲಿ ಹೇಳಿದ್ದಾರೆ? ಮಹತ್ ಸೇವಾ ದ್ವಾರ ಬಾಹುರು ವಿಮುಕ್ತೆ. ಮಹಾತ್ಮರ ಸೇವೆ ಮಾಡಿ ಅಂತ ಹೇಳಿದ್ರು. ಯಾರು ಇವರು ಮಹಾತ್ಮರು ಅಂತ ಅರ್ಥ. ಇವತ್ತು ಇವ್ರನ್ನೆಲ್ಲ ಬೈಯೋರು ಮಹಾತ್ಮರು ಅಂತ ಆಗ್ಬಿಟ್ಟು ಇವ್ರು ಯಾರನ್ನೂ ಬರ್ತಾ ಇಲ್ಲ, ಅವ್ರು ಮಹಾತ್ಮರಾಗಿ ಆಗ್ತಾರೆ. ತಪ್ಪು. ಒಂದು ಇಂಡೈರೆಕ್ಟ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ. ಇನ್ನೊಂದು ಅರ್ಥ ಇದೆ. ತಸ್ಯೈತೆ ಕಥಿತಾಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನ. ತಸ್ಯೈತೆ ಅಕಥಿತಾ ಹಿ ಅರ್ಥಾಃ. ಹೇಳಿದ ಹೋಗಿದ್ದು ಹೊಡೆಯುತ್ತೆ ಅಂತ ಹೇಳ್ತಾರೆ. ಇಂಥವ್ನು ಏನು ಕೇಳ್ತಾನೆ ಯಾವಾಗಲೂ ಅದೇನೆ. ಸಾಮಾನ್ಯ ಪಾಠ ಪ್ರವಚನದಾಗ ಎಷ್ಟು ಬರುತ್ತೆ ಅಂದರೆ 25% ಅಂತ. ಬರೀ ಅಷ್ಟೇ ಕೇಳಿದ್ರೆ ಫೇಲ್ ಅಂತಾನೆ ಅರ್ಥ. ನೆಕ್ಸ್ಟ್ ಏನು ಮಾಡಬೇಕು, ಅವನು ಮನನ ಮಾಡಬೇಕು. ಅಲ್ಲಿಗೆ ಎಷ್ಟು ಬರುತ್ತೆ? 50% ಆಯ್ತು. ಆಮೇಲೆ ಉಪದೇಶ ಮಾಡ್ತಾರೆ, ಪಾಠ ಮಾಡ್ತಾನೆ, ಅವಾಗ ಮತ್ತೆ 25%. ಬರೀತಾನೆ, ಅವಾಗ ಫುಲ್ 100%. ಆದ್ರಿಂದ ಬರೀ ಮಂಗನ ಮಾಡಿದ್ರೆ 25% ಅಂತ. ಅವ್ರು ಹೇಳ್ಬೇಕು ಮುಂದೆ ಹೇಳ್ತಾ ಹೋದ್. ಅಲ್ಲೇ ಗೌರ್ಮೆಂಟ್ನಲ್ಲಿ ಹಾಗೆಲ್ಲ ವ್ಯವಸ್ಥೆ ಇದೆ. ಲೆಕ್ಚರರು ಪ್ರೊಫೆಸರ್ ಆಗ್ಬೇಕಾದ್ರೆ ಸರ್ವಿಸ್ ನೋಡ್ತಾರೆ. ಅವರ ಪ್ರೋಗ್ರೆಸ್ ನೋಡ್ಕೊಂಡು ಒಂದು ಪ್ರಮೋಷನ್ ಕೊಡ್ತಾರಲ್ಲ, ಇದಾದ್ರೆ ಮೀನಿಂಗ್ಲೆಸ್ ಆಗುತ್ತೆ. ಕಥಿತಾಹ್ಯರ್ಥಾ ಪ್ರಕಾಶಂತೆ ಅಕಥಿತಾ. ಅದು ನಾವ್ಯಾಗ ಹಾಗೇನೆ. ಎಷ್ಟೊತ್ತತ್ತೆ ಒಂದು ಗ್ರಂಥ ಸಿಗದೇ ಇರೋ ವಿಚಾರ ಹೊಡೆಯುತ್ತೆ ಅವನಿಗೆ. ತಪಸ್ಸು ಹೇಗೆ ವೇದ ಹೊಡೆಯುತ್ತೋ ಹಾಗೆ ಅರ್ಥ ಹೊಡಿಬೇಕು. ವೇದ ಹೊಡಿಬೇಕಾದ್ರೆ ಭಾರಿ ದೊಡ್ಡ ಕ್ಲಾಸ್ ಅವರು. ಯಾಕೆ ಟೆಕ್ಸ್ಟ್ ಅಂಡ್ ಮೀನಿಂಗ್ ಎರಡು ಹೊಡಿಬೇಕು ಅವ್ರು. ಇವ್ರಿಗೆ ಟೆಕ್ಸ್ಟ್ ಇದೆ, ಅರ್ಥ ಹೊಸ ಹೊಡಿಬೇಕು. ಅದೆಲ್ಲ ಸಾಮಾನ್ಯ ಇದೆಲ್ಲ ಎರಡು ಇರಬೇಕು. ತಪಸ್ ಮಾಡಬೇಕು ಮತ್ತು ದೇವರ ಅನುಗ್ರಹ ಬೇಕು. ಇಲ್ಲಿ ಹೋದ್ರೆ ಆಗೋದಿಲ್ಲ. ಆಚಾರ್ಯ ಬರೆದ ಮೇಲೆ ಟೀಕಾಗಳು ಬರೆದು ಎಷ್ಟು ಹೊಸದಾಗಿ ಬಂತು. ಯುಕ್ತಿ ಮೇಲೆ ಕಾರ್ಯಗಳು ಅವರು ಬರೆದು, ರಾಷ್ಟ್ರಾಸ್ತ್ರ ಇವರು ಬರೆದು ಎಲ್ಲ ಏನು ಎಲ್ಲ ಮಹಾತ್ಮರಿಗೆ ಗುಡಿದವ್ರು ಬರಲಿಕ್ಕೆ ಆಗೋದಿಲ್ಲ. ಅಂಥವರಿದ್ರೆ ಮಾತ್ರ ಸಾಧ್ಯ. ಏನ ಈ ಉಪನಿಷತ್ ಹೀಗೇನೆ ಪದ್ಯದಿಂದ ಕೊನೆಯವರೆಗೆ ಅದು ಎಲ್ಲ ಉಪನಿಷತ್ ಒಂದೇ. ಎಲ್ಲ ಉಪನಿಷತ್ ಇರೋದು ಹಾಗೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಹೇಳಿದ್ನೆಲ್ಲ ಎಲ್ಲ ಉಪನಿಷತ್ ಅಲ್ಲ, ಎನಿ ಶ್ಲೋಕನೂ ಹಾಗಿರುತ್ತೆ. ಪ್ರತಿಯೊಂದು ಶ್ಲೋಕದಲ್ಲೂ 9 ಪ್ರಮೇಯ ಇರುತ್ತೆ. ಆಯ್ತಾ? ಎನಿ ಬರೀ ಶಾಸ್ತ್ರ ಬಿಟ್ಬಿಡಿ, ಕಾವ್ಯ ತಗೊಂಡಿರುತ್ತೆ. ಅವ್ರಿಗೆ ಗೊತ್ತಿಲ್ಲದೆ ಬರೋದಿಲ್ಲ. ಅದು ಬಿಟ್ಟು ಬೆರ್ಲಕ್ಕೆ ಬರೋದಿಲ್ಲ. ಶಾಸ್ತ್ರ ಅಂದ್ಮೇಲೆ ಇರಲೇಬೇಕಲ್ಲ. ಎಲ್ಲೋದ್ರೆ ಸಾರು ಅಂದ್ರೆ ಸಾರಿಗೆ ಡೆಫಿನೇಷನ್ ಇದೆ. ಹುಡಿ ಅಂದ್ರೆ ಹುಡಿಬಾರ್ದು, ಚೆನ್ನಾಗಿ ಎಷ್ಟು ಬಿಡಿ. ಅವ್ರ ಶೇಪತ್ತು ಆಗಿರುತ್ತೆ ಪದೇ ಪಕ್ಷ. ಪ್ರಕಾಶಂತೆ ಮಹಾತ್ಮನ. ಕೊನೆಗೆ 2 ಸರ್ತಿ ಹೇಳ್ತಾರೆ. ಏತೆ ಸರ್ವೇ ವ್ಯಾಖ್ಯಾತಾ ರಜ ಪುನರಾವರ್ತತೆ ಅನಾವೃತ್ತಿ ಶಬ್ದ ಅನಾವೃತ್ತಿ ಶಬ್ದ. ಜಾತಕ್ಕೆ ವಿರುಕ್ತಿ ಅಧ್ಯಾಯಾಂತೆ ಮತ್ತು ಸಮಾಪ್ತಿ ಎರಡಕ್ಕೂ ಉಪಯೋಗ. ಇಲ್ಲಿ ಉಪನಿಷತ್ ಮುಕ್ತಾಯವಾಗ್ತಾ ಇದೆ. ಪ್ರಕಾಶಂತೆ ಮಹಾತ್ಮನಃ ಇತಿ. ವಿಷ್ಣು ಸಹಸ್ರ ಸರ್ವ ಪ್ರಾಣಾಯುಧ ಓಂ ನಮ ಇತಿ ಮುಕ್ತಾಯ ಪದ್ಧತಿ ಅಂತ ಹೇಳೋದು. ಈಗ ನಾವೇನ್ ಮಾಡ್ತೀವಿ, ಕುರ್ತಾಗಿ ಬರೆಯೋದ್ರಿಂದ ನಾವು ಮುಗಿದಿದ್ದು ಗೊತ್ತಾಗತ್ತೆ. ಇಲ್ಲ ಮುಗಿದ್ ಗೊತ್ತಾಗಲ್ಲ. ಆ ಹೇಳಿದ್ರೆ ಮುಗೀತು ಅಂತ. ಪ್ರಕಾಶಂತೆ ಮಹಾತ್ಮನಃ ಇತಿ ಓಂ ಸಹನಾ ಭವತು. ಅಲ್ಲಿ ಮುಗಿತು. ಶಾಂತಿ ಮಂತ್ರ ಮೊದಲು ಹೇಳ್ತಾರೆ, ಕೊನೆಗೂ ಹೇಳ್ತಾರೆ. ಅಲ್ಲಿ ಉಪನಿಷತ್ ಮುಗಿದಿದೆ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಅದಾಯ್ತು. ಅದಾದ್ಮೇಲೆ ಬರ್ತೀನಿ.